ನಮಸ್ಕಾರ ಡಿಯರ್ ಫ್ರೆಂಡ್ಸ್. ಇವತ್ತು ನಾವು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಬಗ್ಗೆ ಮಾತಾಡೋಣ. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸು ಟ್ರೇಡಿಂಗ್ ಇದರಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುತ್ತೆ. ಆ್ಯಂಡ್ ಇದು ನೀವು ಹೇಗೆ ಅಳವಡಿಸ್ಕೊಳ್ಳೋಕ್ಕೆ ಶುರು ಮಾಡ್ತೀರಾ ಅಂತ ಅಂದರೆ, ನೀವು ಆ ಝೋನ್ನ ಅಥವಾ ಇಲ್ಲಿ ಸಪೋರ್ಟ್ ಇರ್ಬೋದು, ಇಲ್ಲಿ ರೆಸಿಸ್ಟೆನ್ಸ್ ಇರ್ಬೋದು ಅಂತ ನೀವು ಆ ಲೈನ್ ಹಾಕ್ದಿರಾನೇ ನಿಮಗೆ ಕಾಣೋದಕ್ಕೆ ಶುರು ಆಗುತ್ತೆ. ಇದು ಸಪೋರ್ಟ್ ಝೋನು, ಇದು ರೆಸಿಸ್ಟೆನ್ಸ್ ಝೋನು, ಇಲ್ಲಿ ಸಪೋರ್ಟ್ ತೊಗೊಳುತ್ತೆ, ಅಥವಾ ಸ್ಟಾಕ್ ಇಲ್ಲಿ ಮೇಲ್ಗಡೆವರೆಗೂ ಇಲ್ಲಿವರೆಗೂ ಮಾತ್ರ ಮೂವ್ ಆಗಿ ಅದಾದ್ಮೇಲೆ ನೆಕ್ಸ್ಟ್ ಕೆಳಗೆ ಹೋಗುತ್ತೆ, ಇಲ್ಲಿ ರೆಸಿಸ್ಟೆನ್ಸ್ ಇದೆ, ಇಲ್ಲಿ ಸಪೋರ್ಟ್ ಇದೆ ಅಂತ ನೀವು ಅದನ್ನ ಲೈನ್ ಅಥವಾ ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ನ ನೀವು ಹಾಕ್ದಿರಾನೇ ನಿಮಗೆ ಗೊತ್ತಾಗುತ್ತೆ. ಸೊ ಅಷ್ಟು ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡೋಕ್ಕೆ ಶುರು ಮಾಡ್ತೀರಾ, ನೀವು ಟ್ರೇಡಿಂಗ್ನ ರೆಗ್ಯುಲರ್ ಆಗಿ ಸೀರಿಯಸ್ ಆಗಿ ತೊಗೊಂಡ್ರಿ ಅಂತಂದರೆ. ಸೊ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ತುಂಬ ಇಂಪಾರ್ಟೆಂಟು ಟ್ರೇಡಿಂಗ್ ಇದರಲ್ಲಿ. ಸೊ ಅದರಿಂದ ದಯವಿಟ್ಟು ಗಮನ ಇಟ್ಟು ಈ ವಿಡಿಯೋನ ಪೂರ್ತಿವರೆಗೂ ನೋಡಿ. ಇವಾಗ ಸ್ಟಾಕ್ ಪ್ರೈಸು ಕೆಳಗೆ ಹೋಗ್ತಾ ಇದೆ ಅಂತ ಅನ್ಕೊಳ್ಳೋಣ. ಸ್ಟಾಕ್ ಪ್ರೈಸ್ ಹಿಂಗೆ ಕೆಳಗೆ ಹೋಗ್ತಾ ಇದೆ, ಬಟ್ ಒಂದು ಪಾಯಿಂಟಲ್ಲಿ ಅದು ಮೇಲ್ಗಡೆ ಟರ್ನ್ ಆಗುತ್ತೆ, ಮೇಲ್ಗಡೆ ಹೋಗೋಕ್ಕೆ ಶುರು ಆಗುತ್ತೆ. ಏನಕ್ಕೆ ಅಂತಂದರೆ ಇಲ್ಲಿ ಅದು ಒಂದು ಸಪೋರ್ಟ್ ಝೋನ್ ಇರ್ಬೋದು, ಆ ಪಾಯಿಂಟ್ವರೆಗೂ ಬಂದು ಅದು ಅಲ್ಲಿಂದ ಅದು ಇನ್ನೂ ಕೆಳಗೆ ಹೋಗ್ದಿರಾ ಮೇಲ್ಗಡೆ ಹೋಗೋಕ್ಕೆ ಶುರು ಆಗುತ್ತೆ. ಏನಕ್ಕೆ ಅಂತಂದರೆ ಆ ಸಪೋರ್ಟ್ ಝೋನಲ್ಲಿ ಸಾಕು, ನೀನು ಇಲ್ಲಿವರೆಗೂ ಕೆಳಗೆ ಬಂದಿರೋದು ಸಾಕು, ಇಲ್ಲಿಂದ ಮೇಲ್ಗಡೆ ಹೋಗುವಂಥ ಸಪೋರ್ಟ್ ಕೊಟ್ಟು ಮೇಲ್ಗಡೆ ತಳ್ಳುತ್ತೆ ಆ ಝೋನು, ಅದನ್ನು ಸಪೋರ್ಟ್ ಝೋನ್ ಅಂತ ಕರೀತಾರೆ. ಅದೇ ರೀತಿ ರೆಸಿಸ್ಟೆನ್ಸು, ಇವಾಗ ಪ್ರೈಸ್ ಹಾಗೆ ಮೇಲ್ಗಡೆ ಹೋಗ್ತಾ ಇರುತ್ತೆ, ಒಂದು ಪಾಯಿಂಟ್ವರೆಗೂ ಸಾಕು ಅಂತ ಹೇಳ್ಬಿಟ್ಟು ಮೇಲ್ಗಡೆ ಹೋಗಿ ಅದಾದಮೇಲೆ ನೆಕ್ಸ್ಟು ಕೆಳಗೆ ಬರೋಕ್ಕೆ ಶುರು ಆಗುತ್ತೆ. ಈ ಮೇಲ್ಗಡೆ ಏನು ಒಂದು ಪಾರ್ಟ್ವರೆಗೂ ಅದು ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಶುರು ಆಗುತ್ತಲ್ಲ, ಕೆಳಗಡೆ ಬರೋದಕ್ಕೆ, ಅದನ್ನು ರೆಸಿಸ್ಟೆನ್ಸ್ ಅಂತ ಕರೀತಾರೆ, ಅಥವಾ ರೆಸಿಸ್ಟೆನ್ಸ್ ಝೋನ್ ಅಥವಾ ರೆಸಿಸ್ಟೆನ್ಸ್ ಪಾಯಿಂಟ್. ಏನಕ್ಕೆ ಅಂತಂದರೆ ಅಲ್ಲಿವರೆಗೂ ಮೇಲ್ ಬಂದಾಗ ಸಾಕು, ನಿಮ್ಮ ಮೇಲ್ಗಡೆ ಬಂದಿದ್ದು ಕೆಳಗಡೆ ಹೋಗು, ಇನ್ನು ಮೇಲ್ಗಡೆ ಹೋಗೋದಕ್ಕೆ ನಾವು ರೆಸಿಸ್ಟ್ ಮಾಡ್ತೀವಿ, ಬಿಡೋದಿಲ್ಲ ಅಂತ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ ಅಲ್ಲಿ. ಸೊ ಅದರಿಂದ ಅದನ್ನು ರೆಸಿಸ್ಟೆನ್ಸ್ ಝೋನ್ ಅಂತ ಹೇಳ್ತಾರೆ. ಇಲ್ಲಿ ಸಪೋರ್ಟ್ ಝೋನ್ ಏನಕ್ಕೆ ಅಂತ ಇದು ಸಪೋರ್ಟ್ ಅಂತ ಕರೀತಾರೆ ಅಂತಂದರೆ, ಅಲ್ಲಿಗೆ ಬಂದು ಸಾಕು ನಿಂಗೆ ಕೆಳಗೆ ಬಂದಿದ್ದು ಅಂತ ಸಪೋರ್ಟ್ ಕೊಟ್ಟು ಮೇಲ್ಗಡೆ ಪುಷ್ ಮಾಡ್ತಾರೆ. ಸೊ ಅದಕ್ಕೆ ಸಪೋರ್ಟ್ ಅಂತಾರೆ. ಇಲ್ಲಿ ಮೇಲ್ಗಡೆವರೆಗೂ ಹೋದಾಗ ರೆಸಿಸ್ಟೆನ್ಸ್ ಝೋನಲ್ಲಿ ರೆಸಿಸ್ಟ್ ಮಾಡುತ್ತೆ, ಇನ್ನು ಮೇಲ್ಗಡೆ ಹೋಗೋದಕ್ಕೆ, ಮೇಲ್ಗಡೆ ಹೋಗ್ಬೇಡ ಸಾಕು ಕೆಳಗೆ ಹೋಗು, ರೆಸಿಸ್ಟ್ ಮಾಡ್ತೀವಿ ಇನ್ನು ಮೇಲೆ ಹೋಗೋದಕ್ಕೆ ಅಂತ ರೆಸಿಸ್ಟ್. ಸೊ ಆದ್ದರಿಂದ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತ ಇದಿರೋದು. ಸೊ ಇವಾಗ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬಗ್ಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಅಂದರೆ, ಸಪೋರ್ಟ್ ಬ್ರೇಕ್ ಆದರೆ ಅದು ರೆಸಿಸ್ಟೆನ್ಸ್ ಆಗುತ್ತೆ. ಅದೇ ರೀತಿ ರೆಸಿಸ್ಟೆನ್ಸ್ ಬ್ರೇಕ್ ಆದರೆ ಅದು ಸಪೋರ್ಟ್ ಆಗುತ್ತೆ. ಅಂದರೆ ಶಾರ್ಟ್ ಆಗಿ ಹೇಳಬೇಕು ಅಂತ ಅಂದರೆ, ಸಪೋರ್ಟು ಬ್ರೇಕ್ ಆಯಿತು ಅಂದರೆ ಅದು ಫ್ಯೂಚರ್ ರೆಸಿಸ್ಟೆನ್ಸ್. ಬ್ರೇಕ್ ಆಯಿತು ಅಂತ ಅಂದರೆ ಅದು ಫ್ಯೂಚರ್ ಸಪೋರ್ಟ್. ಅಂದರೆ ಇವಾಗ ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ, ಇವಾಗ ಪ್ರೈಸ್ ಹಿಂಗೆ ಮೇಲೆ ಹೋಗ್ತಾ ಇದೆ, ಬಟ್ ಇಲ್ಲಿ ರೆಸಿಸ್ಟೆನ್ಸ್ ಅದು ರೆಸಿಸ್ಟ್ ಮಾಡ್ದಿರಾ ಪ್ರೈಸ್ ಮೇಲ್ಗಡೆ ಹೋಯ್ತು ಅಂತ ಅಂದರೆ ಇದು ನೆಕ್ಸ್ಟು ಸಪೋರ್ಟ್ ಆಗುತ್ತೆ. ಸಪೋರ್ಟ್ ಏನು ಅಂತಂದರೆ, ಇವಾಗ ಅದಾದಮೇಲೆ ಮೇಲ್ಗಡೆ ಹೋಗಿ ಕೆಳಗಡೆ ಬರೋಕ್ಕೆ ಶುರು ಆಗುತ್ತಲ್ಲ ಒಂದು ಸ್ವಲ್ಪ ದಿನ, ಅದಾದಮೇಲೆ ಕೆಳಗೆ ಬಂದು ಆ ರೆಸಿಸ್ಟೆನ್ಸ್ ಝೋನ್ನ ಅದು ಸಪೋರ್ಟ್ ಆಗಿ ತೊಗೊಂಡು ಪ್ರೈಸಿನ ಮೇಲ್ಗಡೆ ಹೋಗುತ್ತೆ. ಅದೇ ರೀತಿ ಕೆಳಗಡೆ ಒಂದು ಸಪೋರ್ಟ್ ಇರುತ್ತೆ, ಪ್ರೈಸ್ ಕೆಳಗೆ ಬರುತ್ತೆ, ಸಪೋರ್ಟ್ ಅಲ್ಲಿ ಸಿಗ್ದಿರ ಅದು ಮೇಲ್ಗಡೆ ಹೋಗೋಕ್ಕಾಗ್ದಿರ ಇನ್ನು ಕೆಳಗೆ ಬರುತ್ತೆ ಅಂತ ಅಂದರೆ ಅದು ನೆಕ್ಸ್ಟು ಆ ಸಪೋರ್ಟ್ ಝೋನು ಫ್ಯೂಚರ್ಗೆ ರೆಸಿಸ್ಟೆನ್ಸ್ ಆಗುತ್ತೆ. ಅಂದರೆ ಇವಾಗ ಬ್ರೇಕ್ ಆಗಿ ಕೆಳಗೆ ಬಂತು, ಇವಾಗ ನಾನು ರೆಸಿಸ್ಟೆನ್ಸ್ ಎಲ್ಲಿ ನೋಡ್ಲಪ್ಪ, ನಿಯರ್ ಬೈ ರೆಸಿಸ್ಟೆನ್ಸ್ ಎಲ್ಲಿ ಅಂತಂದರೆ ಬ್ರೇಕ್ ಆಗಿರುತ್ತಲ್ಲ ಸಪೋರ್ಟ್ದು, ಇವಾಗ ಪ್ರೈಸ್ ಮೇಲ್ಗಡೆ ಬರೋಕ್ಕೆ ಶುರು ಆಯಿತು ಅಂತಂದರೆ ಆ ಬ್ರೇಕ್ ಆಗಿರೋ ಸಪೋರ್ಟ್ ಝೋನ್ ಏನಿರುತ್ತೆ ಅದೇ ರೆಸಿಸ್ಟೆನ್ಸ್. ಅಲ್ಲಿವರೆಗೂ ಬಂದು ಅದಾದಮೇಲೆ ಮತ್ತೆ ಪ್ರೈಸ್ ಕೆಳಗೆ ಹೋಗೋಕ್ಕೆ ಶುರು ಆಗುತ್ತೆ. ಸೊ ಇದು ಎರಡು ತುಂಬ ಇಂಪಾರ್ಟೆಂಟು, ದಯವಿಟ್ಟು ಇದನ್ನು ತಲೆ ಇಟ್ಕೊಡಿ. ಸಪೋರ್ಟ್ ಝೋನ್ ಬ್ರೇಕ್ ಆದರೆ ಅದು ಫ್ಯೂಚರಲ್ಲಿ ರೆಸಿಸ್ಟೆನ್ಸ್ ಆಗುತ್ತೆ.
ರೆಸಿಸ್ಟೆನ್ಸ್ ಬ್ರೇಕ್ ಆದರೆ ಅದು ಫ್ಯೂಚರಲ್ಲಿ ಸಪೋರ್ಟ್ ಆಗುತ್ತೆ. ಸೊ ಇದ್ರ ಬಗ್ಗೆ ಚಾರ್ಟಲ್ಲಿ ನಾನು ನಿಮಗೆ ಇನ್ನೂ ನೀಟಾಗಿ ಎಕ್ಸಾಂಪಲ್ ಮುಖಾಂತರ ನಾನು ತೋರಿಸ್ತೀನಿ, ಅವಾಗ ನಿಮ್ಗೆ ಇನ್ನೂ ನೀಟಾಗಿ ಗೊತ್ತಾಗುತ್ತೆ. ಬಟ್ ಆದರೆ ದಯವಿಟ್ಟು ನೀವು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಝೋನ್ನ ಡೈಲಿ ಒಂದು ಚಾರ್ಟ್ ಓಪನ್ ಮಾಡಿ, ಯಾವುದೇ ಸ್ಟಾಕ್ದಾಗಲಿ ಒಂದು ಕ್ಯಾಂಡಲ್ಸ್ಟಿಕ್ ಚಾರ್ಟ್ ಓಪನ್ ಮಾಡಿ, ಸಪೋರ್ಟ್ ಝೋನ್ ಯಾವುದು, ರೆಸಿಸ್ಟೆನ್ಸ್ ಝೋನ್ ಯಾವುದು, ಇದು ಬ್ರೇಕ್ ಆಯಿತು ಅದಾದಮೇಲೆ ಮತ್ತೆ ಅದು ಹೆಂಗೆ ಫ್ಯೂಚರಲ್ಲಿ ಅದು ರೆಸಿಸ್ಟೆನ್ಸ್ ಆಗುತ್ತೆ, ಅಂದರೆ ಸಪೋರ್ಟ್ ಝೋನ್ ಬ್ರೇಕ್ ಆದಾಗ ಹೆಂಗೆ ಅದು ಫ್ಯೂಚರಲ್ಲಿ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ, ರೆಸಿಸ್ಟೆನ್ಸ್ ಬ್ರೇಕ್ ಆದಾಗ ಫ್ಯೂಚರಲ್ಲಿ ಹೆಂಗೆ ಅದು ಸಪೋರ್ಟ್ ಝೋನ್ ಆಗುತ್ತೆ. ಆ ರೀತಿ ನಿಮಗೆ ತುಂಬ ನೇಕೆಡ್ ಆಗಿ ತುಂಬ ನೀಟಾಗಿ ಕಾಣುತ್ತೆ. ಸೊ ಅದನ್ನು ದಯವಿಟ್ಟು ಅಭ್ಯಾಸ ಮಾಡೋದಕ್ಕೆ ಶುರು ಮಾಡಿ ಸ್ಟಾರ್ಟಿಂಗಿಂದನೇ. ಆ್ಯಂಡ್ ಇದು ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಆ್ಯಂಡ್ ನೀವು ತುಂಬ ಯೂಸ್ ಮಾಡ್ತೀರಾ. ಬನ್ನಿ ಚಾರ್ಟ್ ಹೋಗೋಣ, ಇನ್ನೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿ ಇದು ಇನ್ಫೋಸಿಸ್ದು 10 ಮಿನಿಟ್ಸ್ ಚಾರ್ಟು. ಸೊ ನಾನು 10 ಮಿನಿಟ್ಸ್ ಚಾರ್ಟ್ ಏನಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ ಇದರಲ್ಲಿ ತುಂಬ ಈಸಿಯಾಗಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಝೋನು ತುಂಬ ಸಿಗುತ್ತೆ ಸ್ಮಾಲ್ ಟೈಮ್ ಫ್ರೇಮ್ ಆದ್ದರಿಂದ. ಸೊ ಇವಾಗ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಝೋನ್ನ ಹೇಗೆ ಮಾರ್ಕ್ ಮಾಡ್ಬೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ, ಒಂದು ಪಾಯಿಂಟಲ್ಲಿ ಇಲ್ಲಿ ಡೌನ್ ಟ್ರೆಂಡ್ ಶುರುವಾಗಿ ಕೆಳಗೆ ಬಂದು ಅಲ್ಲಿಂದ ಪ್ರೈಸ್ ಮೇಲ್ಗಡೆ ಹೋಗೋಕ್ಕೆ ಶುರುವಾಗಿದೆ. ಸೊ ಇದು ಒಂದು ಪಾಯಿಂಟ್ ಇಲ್ಲಿ ಮಾರ್ಕ್ ಮಾಡಿರ್ತೀನಿ. ಅದಾದಮೇಲೆ ಅದನ್ನು ಹಂಗೆ ಎಕ್ಸ್ಪ್ಯಾಂಡ್ ಮಾಡಿದಾಗ ಮತ್ತೆ ಇನ್ನೂ ಒಂದು ಸರಿ ಬಂದು ಪಾಯಿಂಟ್ ಮೀಟ್ ಆಗಿದೆ, ಅಲ್ಲಿವರೆಗೂ ಬಂದು ಮೇಲ್ಗಡೆ ಹೋಗೋಕ್ಕೆ ಶುರುವಾಗಿದೆ. ಸೊ ಇದು ಒಂದು ಸಪೋರ್ಟ್ ಝೋನ್ ಆಗಿ ಕನ್ಸಿಡರ್ ಮಾಡ್ಬೋದು. ಸೊ ಇದನ್ನೇ ಹಾಕಿ ಅದನ್ನು ಹಾಗೆ ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಸೊ ನೀವು ಇಲ್ಲಿ ನೋಡ್ಬೋದು ಮಲ್ಟಿಪಲ್ ಪಾಯಿಂಟ್ಸಲ್ಲಿ ಪ್ರೈಸ್ ಅಲ್ಲಿವರೆಗೂ ಬಂದು ಮೇಲೆ ಹೋಗಿದೆ, ಇಲ್ಲೂ ಕೂಡ ಕೆಳಗಡೆ ಬಂದು ಮೇಲೋಗಿದೆ, ಇಲ್ಲೂ ಕೂಡ ಕೆಳಗಡೆಗೆ ಬಂದು ಮೇಲೋಗಿದೆ, ಇಲ್ಲೂ ಕೂಡ ಕೆಳಗಡೆಗೆ ಬಂದು ಮೇಲೋಗಿದೆ. ಇನ್ನೊಂದು ನೀವು ಒಂದಷ್ಟು ವೀಡಿಯೋಗಳಲ್ಲಿ ನೋಡಿರ್ಬೋದು, ಒಂದಷ್ಟು ಜನ ಲೈನ್ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸಿಗೆ ಈ ರೀತಿ ಲೈನ್ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ. ದಯವಿಟ್ಟು ಹಾಗೆ ಮಾಡೋಕ್ಕೆ ಹೋಗ್ಬೇಡಿ. ಏಕೆಂದರೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಯಾವತ್ತೂ ಒಂದು ಝೋನ್ ಆಗಿರುತ್ತೆ, ಒಂದು ಲೈನ್ ಆಗಿ ನೀವು ಕನ್ಸಿಡರ್ ಮಾಡೋದಕ್ಕಾಗಲ್ಲ. ಈ ರೀತಿ ಝೋನಾಗಿ ಕನ್ಸಿಡರ್ ಮಾಡಿ ಇನ್ನೂ ಒಂದು ಸ್ವಲ್ಪ ಫ್ಲೆಕ್ಸಿಬಿಲಿಟಿ ನೀವು ಇಟ್ಕೊಂಡ್ರೆ, ಇವಾಗ ನೋಡಿ ಇಲ್ಲಿ ಕೆಳಗವರೆಗೂ ಬಂತು. ಸೊ ಆವಾಗ ನೀವು ಇದು ಬ್ರೇಕ್ ಆಯಿತು ಅಂತ ಕನ್ಸಿಡರ್ ಮಾಡಬೇಡಿ ಡೈರೆಕ್ಟಾಗಿ. ನೀವು ಬೇರೆ ಆಸ್ಪೆಕ್ಟ್ಸ್ನ ನೀವು ಇನ್ವಾಲ್ವ್ ಮಾಡಬೇಕು, ಲೈಕ್ ವಾಲ್ಯೂಮ್ ಆಗಿರ್ಬೋದು, ಇಲ್ಲ RSI ಆಗಿರ್ಬೋದು, ಇಲ್ಲ ಡಾನ್ಚಿನ್ ಚೈನ್ ಆಗಿರ್ಬೋದು. ಆ ರೀತಿ ಬೇರೆ ಆಸ್ಪೆಕ್ಟ್ಸ್ನ ನೀವು ಮೊಮೆಂಟಮ್ ಇಂಡಿಕೇಟರ್ಸ್ನ ನೀವು ನೋಡಿ ಹೌದು ಬ್ರೇಕ್ ಆಗಿದೆ ಅಲ್ಲಿ ಅಂತ, ಅದು ಕೂಡ ಆ ರೀತಿ ಇಂಡಿಕೇಟ್ ಮಾಡ್ತಾ ಇದೆ ಅಂದರೆ ಅವಾಗ ಅದು ಬ್ರೇಕ್ ಅಂತ ಕನ್ಸಿಡರ್ ಮಾಡಿ. ಸೊ ಅಲ್ಲಿವರೆಗೂ ಅದನ್ನು ಜಸ್ಟ್ ಅದು ಸಪೋರ್ಟ್ ತೊಗೊಳುತ್ತೆ ಅಲ್ಲಿ ಅನ್ನೋದೊಂದು ನಿಮ್ಮ ತಲೆಯಲ್ಲಿರಲಿ. ಸೊ ಇವಾಗ ಅದೇ ರೀತಿ ನೀವು ಇಲ್ಲಿ ನೋಡಬೇಕು ಅಂತ ಅಂದರೆ ಇಲ್ಲಿ ನೋಡಿ, ಇವಾಗ ಇಲ್ಲಿವರೆಗೂ ಮೇಲ್ ಬಂದು ನೆಕ್ಸ್ಟ್ ಪ್ರೈಸ್ ಕೆಳಗೆ ಹೋಗೋಕ್ಕೆ ಶುರುವಾಗಿದೆ. ಸೊ ಇದನ್ನೇ ನಾನು ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಎಕ್ಸ್ಪ್ಯಾಂಡ್ ಮಾಡಿದ್ರೆ ನೋಡಿ ಇಲ್ಲಿ ಕರೆಕ್ಟಾಗಿ ಇಲ್ಲಿ ಮೇಲ್ಗಡೆವರೆಗೂ ಆ ಪಾಯಿಂಟ್ವರೆಗೂ ಬಂದು ಒಂದು ವಿಕ್ ಟಚ್ ಆಗಿ ಪ್ರೈಸ್ ಕೆಳಗೋಗಿದೆ, ಮತ್ತೆ ಇಲ್ಲಿ ಮೇಲ್ಗಡೆ ಬಂತು, ಅದ್ರ ಹತ್ತತ್ರ ಬಂತು, ಕೆಳಗೋಯ್ತು, ಮತ್ತೆ ಮೇಲ್ ಬಂತು, ಅಲ್ಲಿ ಟಚ್ ಆಯಿತು, ಕೆಳಗೋಯ್ತು. ಅದೇ ರೀತಿ ಇಲ್ಲೂ ಕೂಡ ನೋಡಿ, ಇಲ್ಲಿ ಪ್ರೈಸ್ ಮೇಲ್ಗಡೆ ಬಂತು, ಕೆಳಗೆ ಹೋಯ್ತು, ಮತ್ತೆ ಈ ಝೋನಿಗೆ ಬಂತು, ಕೆಳಗೆ ಹೋಯ್ತು, ಮತ್ತೆ ಮೇಲ್ ಬಂತು, ಕೆಳಗೆ ಹೋಯ್ತು. ಹಾಗೆ ಎಕ್ಸ್ಪ್ಯಾಂಡ್ ಮಾಡ್ತೀನಿ ನೋಡಿ, ಮತ್ತೆ ಆ ಪಾಯಿಂಟಿಗೆ ಬಂತು, ಪ್ರೈಸ್ ಕೆಳಗೋಯ್ತು. ಸೊ ಈ ರೀತಿ ನೀವು ಮಾರ್ಕ್ ಮಾಡ್ಕೊಂಡಾಗ, ಈ ಪೀರಿಯಡಲ್ಲಿ ನೀವು ಮಾರ್ಕ್ ಮಾಡ್ಕೊಂಡಿದ್ರೆ, ನೀವು ಪ್ರೈಸು ಕೆಳಗೆ ಹೋಗಿ ಮತ್ತೆ ಮೇಲ್ಗಡೆ ಆ ಪಾಯಿಂಟಿಗೆ ಬಂದಾಗ ಇಲ್ಲಿ ಕೆಳಗೆ ಬಂತು, ಆ ರೆಸಿಸ್ಟೆನ್ಸ್ ಝೋನಿಗೆ ಬಂದಿದೆ, ಆ ರೆಸಿಸ್ಟೆನ್ಸ್ ಝೋನ್ಗೆ ಬಂದಾಗ ಅದು ಮೇಲ್ ಹೋಗಲ್ಲ, ಇನ್ನು ಕೆಳಗೆ ಹೋಗೋದು ಅಂತ ನೀವು ಇಲ್ಲಿ ಶಾರ್ಟ್ ಮಾಡಿದ್ರೆ, ಅಂದರೆ ಕೆಳಗೆ ಹೋಗುತ್ತೆ ಅಂತ ಹಾಕಿದರೆ ನೀವು ಪ್ರಾಫಿಟಲ್ಲಿ ಇರ್ತಿದ್ದಿ. ಅದೇ ರೀತಿ ಇಲ್ಲಿ ಈ 2 ಪಾಯಿಂಟಲ್ಲಿ ನೀವು ಮಿಸ್ ಮಾಡ್ಕೊಂಡಿದ್ದೀರಾ, ಹೌದು ನೀವು ಪ್ರಾಫಿಟ್ ಮಾಡೋಕ್ಕಾಗಿಲ್ಲ ಇಲ್ಲಿ ಮೇಲೆ ಹೋಗೋದನ್ನು. ಬಟ್ ಅದೇ ಆ ಝೋನ್ನ ಕ್ರಿಯೇಟ್ ಮಾಡಿ ನೀವು ಹಿಂಗೆ ಎಕ್ಸ್ಪ್ಯಾಂಡ್ ಮಾಡಿ ಆ ಟೈಮ್ಗೆ ಆ ಪಾಯಿಂಟಿಗೆ ಬಂದಾಗೆಲ್ಲ ನೀವು ಮೇಲ್ ಹೋಗುತ್ತೆ ಅಂತ ಬೈ ಮಾಡಿದಿದ್ರೆ ನೀವು ಪ್ರತಿ ಸರಿನೂ ಪ್ರಾಫಿಟಲ್ಲಿ ಇರ್ತಿದ್ರಿ. ಸೊ ಆ ರೀತಿ ರೆಸಿಸ್ಟೆನ್ಸ್ ಆ್ಯಂಡ್ ಸಪೋರ್ಟ್ ಝೋನ್ ತುಂಬ ಪ್ರಾಮುಖ್ಯತೆಯಾಗಿ ನೀವು ಡೈಲಿ ಯೂಸ್ ಮಾಡ್ತೀರಾ. ಇವಾಗ ನಾನು ಡೈಲಿ ಚಾರ್ಟ್ಸ್ ನೋಡಿ ನನಗೆ ಹೇಗಾಗಿದೆ ಅಂದರೆ, ನಾವು ಆ ರೀತಿ ನಾನು ಝೋನ್ ಹಾಕ್ಕೊಳ್ಳೋದೇ ಇಲ್ಲ, ಲಿಟ್ರಲಿ ನೋಡ್ತಾ ಇದ್ದಂಗೆ ಗೊತ್ತಾಗುತ್ತೆ, ಓಕೆ ಇಲ್ಲೊಂದು ಸಪೋರ್ಟ್ ಝೋನ್ ಇದೆ, ಇಲ್ಲೊಂದು ರೆಸಿಸ್ಟೆನ್ಸ್ ಝೋನ್ ಇದೆ ಅಂತ ಆಗುತ್ತೆ. ಸೊ ಆ ರೀತಿ ನೀವು ನಿಮ್ಮ ಕಣ್ಗಳನ್ನ ಬಿಲ್ಡ್ ಮಾಡ್ಕೋಬೇಕು. ಅಂದರೆ ನಿಮ್ಮ ಅಷ್ಟು ಫ್ರೀಕ್ವೆಂಟಾಗಿ ನೀವು ಚಾರ್ಟ್ಸ್ ನೋಡಬೇಕು, ಅಷ್ಟು ನೀವು ರೆಗ್ಯುಲರ್ ಆಗಿ ಸಪೋರ್ಟ್ ರೆಸಿಸ್ಟೆನ್ಸ್ ಝೋನ್ ನೀವು ಮಾರ್ಕ್ ಮಾಡೋಕ್ಕೆ ಶುರು ಮಾಡಿ. ಅದಾದಮೇಲೆ ನಿಮಗೆ ನೇಕೆಡ್ ಆಗಿ ನಿಮಗೆ ಆಬ್ವಿಯಸ್ಲಿ ಹಾಗೆ ನಿಮಗೆ ಅಭ್ಯಾಸ ಆಗೋಗುತ್ತೆ. ನೀವು ನೆಕ್ಸ್ಟ್ ಝೋನ್ ಹಾಕ್ಕೊಳ್ಳೋದೇ ಬೇಕಾಗಲ್ಲ, ಇಲ್ಲಿ ರೆಸಿಸ್ಟೆನ್ಸ್ ಇದೆ, ಇಲ್ಲಿ ಸಪೋರ್ಟ್ ಝೋನ್ ಇದೆ ಅಂತ ನೀವೇ ನಿಮ್ಮ ಮೈಂಡ್ ಹೇಳ್ತಾ ಹೋಗುತ್ತೆ. ಸೊ ಆ ರೀತಿ ನೀವು ಟ್ರೈನ್ ಆಗಬೇಕು. ಸೊ ಅದು ಒಂದು ಇಟ್ಕೊಂಡು ಡೈಲಿ ಇದೊಂದು ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿ. ಓಕೆ, ಸೊ ಇವಾಗ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು ಬ್ರೇಕ್ ಆದರೆ, ಇವಾಗ ಸಪೋರ್ಟ್ ಬ್ರೇಕ್ ಆದರೆ ಫ್ಯೂಚರಲ್ಲಿ ಅದು ರೆಸಿಸ್ಟೆನ್ಸ್ ಆಗುತ್ತೆ.
ರೆಸಿಸ್ಟೆನ್ಸ್ ಬ್ರೇಕ್ ಆದರೆ ಫ್ಯೂಚರಲ್ಲಿ ಅದು ಸಪೋರ್ಟ್ ಆಗುತ್ತೆ ಅಂತ ಅಂದಿದ್ದೆ. ಅದ್ರ ಬಗ್ಗೆ ನೋಡೋಣ. ಇವಾಗ ಇಲ್ಲಿ ನೋಡಿ, ಇದು ಒಂದು ಸಪೋರ್ಟ್ ಝೋನ್ ನೋಡಿ. ಇಲ್ಲಿ ಬಂದು ಮೇಲ್ಗಡೆ ಹೋಗಿದೆ, ಮೇಲ್ಗಡೆಯಿಂದ ಕೆಳಗೆ ಬಂದು ಆ ಪಾಯಿಂಟ್ವರೆಗೂ ಬಂದು ಇನ್ನು ಕೆಳಗೆ ಹೋಗ್ಬೇಡ, ಮೇಲ್ ಹೋಗು ಅಂತ ತಳ್ಳಿದೆ. ಸೊ ಅದು ಸಪೋರ್ಟ್ ಆಗುತ್ತೆ. ಸೊ ಇಲ್ಲಿ ಮತ್ತೆ ಆ ಪಾಯಿಂಟಿಗೆ ಬಂದು ಮೇಲೋಗಿದೆ, ಅದೇ ರೀತಿ ಮತ್ತೆ ಬಂದು ಮೇಲೋಗಿದೆ. ಇವಾಗ ಇದನ್ನೇ ನಾವು ರೈಟಿಗೆ ಎಕ್ಸ್ಪ್ಯಾಂಡ್ ಮಾಡ್ದಿರ ಲೆಫ್ಟಿಗೆ ಎಕ್ಸ್ಪ್ಯಾಂಡ್ ಮಾಡೋಣ. ನೋಡಿ ಈ ಪಾಯಿಂಟಲ್ಲಿ ನೋಡಿ, ಪ್ರೈಸು ಮೇಲ್ ಬಂದು ಅಲ್ಲಿಂದ ರೆಸಿಸ್ಟೆನ್ಸ್ ತಗೊಂಡು ಕೆಳಗೋಗಿದೆ. ರೆಸಿಸ್ಟೆನ್ಸ್ ತಗೊಂಡು ಕೆಳಗೆ ಹೋಗಿ ಅದಾದ್ಮೇಲೆ ಬ್ರೇಕ್ ಆಗಿ ಮೇಲೋಯ್ತು. ಇಲ್ಲಿ ಬ್ರೇಕ್ ಆಗಿ ಮೇಲೋಯ್ತು. ಹೌದು, ನೀವು ಇದು ರೆಸಿಸ್ಟೆನ್ಸ್ಗೆ ಬಂದಿದೆ ಅಂತ ಹೇಳಿ ನೀವು ಶಾರ್ಟ್ ಮಾಡಿದ್ರಿ ಅಂದರೆ ಮೇಲೆ ಹೋದಾಗ ನೀವು ಲಾಸಲ್ಲಿ ಇರ್ತಿದ್ರಿ. ಹೌದು, ಇಲ್ಲ ಅಂತ ಇಲ್ಲ. ಬಟ್ ಆದರೆ ಅದು ದಟ್ ಈಸ್ ಟ್ರೇಡಿಂಗ್. ಅದು ಹಾಗೆ ಆಗುತ್ತೆ. ನೀವು ಅಂದ್ಕೊಂಡಿದ್ಯಾ ಪ್ರತಿ ಸರಿನೂ ಆಗಲ್ಲ. ಬಟ್ ಮೆಜಾರಿಟಿ ಆಫ್ ದ ಟೈಮ್ಸ್ ಆಗೋ ರೀತಿ ನೀವು ಬೇರೆ ಆಸ್ಪೆಕ್ಟ್ಸ್ನ ಯೂಸ್ ಮಾಡಿ ನೀವು ರೈಟ್ ಆಗಬೇಕು. ನೀವು ಜಾಸ್ತಿ ಸರಿ ಕರೆಕ್ಟ್ ಆಗಿದ್ದಷ್ಟು ಒಳ್ಳೆಯದು. ಸೊ ಅದಕ್ಕೆ ಏನು ಮಾಡಬೇಕು, ನೀವು ಕಂಪ್ಲೀಟಾಗಿ ತಿಳ್ಕೊಳ್ಳೋದಕ್ಕೆ ಹೋಗಬೇಕು. ಸೊ ಇವಾಗ ಹೇಳ್ತಾ ಇದ್ದಂಗೆ ನೋಡಿ, ಇಲ್ಲಿ ಬ್ರೇಕ್ ಆಯಿತು. ನೆಕ್ಸ್ಟಲ್ಲಿ ಇದು ಸಪೋರ್ಟ್ ಆಗುತ್ತೆ ಅಂತ ಹೇಳಿದೆ. ಇವಾಗ ಇದು ರೆಸಿಸ್ಟೆನ್ಸ್ ಬ್ರೇಕ್ ಆಯಿತು, ಸಪೋರ್ಟ್ ಆಗುತ್ತೆ ನೋಡಿ. ಇಲ್ಲಿ ಬಂದು ಸಪೋರ್ಟ್ ತೊಗೊಂಡಿದೆ, ಇಲ್ಲಿ ಬಂದು ಸಪೋರ್ಟ್ ತೊಗೊಂಡಿದೆ, ಮತ್ತೆ ಇಲ್ಲಿ ಬಂದು ಸಪೋರ್ಟ್ ತೊಗೊಂಡಿದೆ. ಸೊ ಅದೇ ಹೇಳ್ತಾ ಇರೋದು, ರೆಸಿಸ್ಟೆನ್ಸ್ ಝೋನ್ ಬ್ರೇಕ್ ಆಗಿ ಮೇಲ್ಗಡೆ ಹೋಯಿತು ಸ್ಟಾಕು ಅಂದರೆ ಅದೇ ರೆಸಿಸ್ಟೆನ್ಸ್ ಝೋನು ಫ್ಯೂಚರಲ್ಲಿ ಸಪೋರ್ಟ್ ಆಗಿ ವರ್ಕ್ ಮಾಡುತ್ತೆ. ಸಪೋರ್ಟ್ ಬ್ರೇಕ್ ಆದಾಗ ಅದು ಅದೇ ಫ್ಯೂಚರಲ್ಲಿ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡುತ್ತೆ. ಸೊ ಅದೊಂದು ದಯವಿಟ್ಟು ತುಂಬ ಯೋಚನೆ ಮಾಡಿ ಅದನ್ನು ಮಾರ್ಕ್ ಮಾಡೋದಕ್ಕೆ ಶುರು ಮಾಡಿ. ಆ್ಯಂಡ್ ರೆಸಿಸ್ಟೆನ್ಸ್ ಬ್ರೇಕ್ ಆದಾಗ ಫ್ಯೂಚರ್ ಸಪೋರ್ಟ್ ಆಗೋದನ್ನು ಕೂಡ ನೀವು ಡೈಲಿ ಅಬ್ಸರ್ವ್ ಮಾಡೋದಕ್ಕೆ ಶುರು ಮಾಡಿ. ಹೌದು, ಇಲ್ಲಿ ಹಾಗಾಗಿದೆ, ಇಲ್ಲಿ ಹೀಗಾಗಿದೆ, ಇಲ್ಲಿ ಬ್ರೇಕ್ ಆಗಿದೆ, ಇದು ಫ್ಯೂಚರಲ್ಲಿ ರೆಸಿಸ್ಟೆನ್ಸ್ ಆಗುತ್ತೆ, ಇದು ಫ್ಯೂಚರಲ್ಲಿ ಸಪೋರ್ಟ್ ಆಗುತ್ತೆ ಅಂತ ಮಾರ್ಕ್ ಮಾಡಿ ನೀವು ಅದನ್ನು ಅಬ್ಸರ್ವ್ ಮಾಡೋದಕ್ಕೆ ಶುರು ಮಾಡಿ. ಸೊ ಅದು ನಿಮಗೆ ತುಂಬಾ ಮೈಂಡ್ ಎಕ್ಸ್ಪ್ಯಾನ್ಷನ್ ಕೊಡುತ್ತೆ. ಅಂದರೆ ಟ್ರೇಡಿಂಗ್ ಬಗ್ಗೆ ಒಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ನ ನೀವು ಡೀಟೇಲಿಂಗಾಗಿ ಕಲ್ತ್ಕೊಂಡಂಗೆ ಆಗುತ್ತೆ. ಸೊ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬಗ್ಗೆ ಇನ್ನೂ ಏನಾದರೂ ಕ್ಲಾರಿಟಿ ಬೇಕು, ಇನ್ನೂ ನೀಟಾಗಿ ನಿಮಗೆ ಇನ್ನೂ ಬೇರೆ ಬೇರೆ ಎಕ್ಸಾಂಪಲ್ಸ್ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.